ನಮಸ್ಕಾರಪ್ಪ ನಮ್ಮೆಲ್ಲ ಜವಾರಿ ಮಂದಿಗೆ ಇವತ್ತಿನ ಟಾಪಿಕ್ ಒಳಗೆ ನಾನು ನಿಮ್ಗೆ ತಿಳಿಸ್ಕೊಡತ್ತಿದ್ದ ಲ್ಯಾಂಡ್ ಬಗ್ಗೆ ಫುಲ್ ಡಿಟೇಲ್ಡ್ ಆಗಿ ಇನ್ಸ್ಟಾಗ್ರಾಮ್ಕಿಂತ ಫುಲ್ ಡೀಪ್ ಆಗಿ ಇವತ್ತು ಹೇಳ್ಕೊಡ್ತೀನಿ ನಿಮ್ಗೆ. ಸೊ ಮೊದಲೇದಾಗಿ ಲ್ಯಾಂಡ್ ನಿಮ್ಗೆ ಹೇಳಿದೆ ರೀ, ಅರ್ಬನ್ ರೂರಲ್ದಾಗ ಇದ್ದವರಿಗೆ ಮಿನಿಮಮ್ 20 ಮೀಟ್ರ್ ಬೇಕಂತೇಳಿ. ಆಮೇಲೆ ಹೈವೇದಾಗ ಇದ್ದವ್ರಿಗೆ 35 ಮೀಟ್ರ್. ಈ ಲ್ಯಾಂಡ್ ಸೈಜ್ ಎಷ್ಟು ಬೇಕಂತ ತಿಳಿಸ್ಕೊಟ್ಟಿನಿ. ಈಗ ಬರೋದು ನಿಮ್ದು ಸ್ವಂತ ಆಗಿ ಲ್ಯಾಂಡ್ ಇಲ್ಲಾಂದ್ರೂ ಲೀಸ್ ಆಗಿ ತೊಗೊಂಡ್ರು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾರ ಪೆಟ್ರೋಲ್ ಬಂದವರು ಹೇಳ್ತೀನಿ ಅಂತ ಬಾರಿ. ಅದ್ರಾಗ ಸ್ಪೆಷಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ವಿಡಿಯೋ, ಆ ಪಂಪ್ ಯಾರು ಹಾಕೋರೋದಲ್ಲ ಅದು ಪೂರಾ ಡಿಟೇಲ್ಡಾಗಿ ವಿಡಿಯೋ ಹೇಳತ್ತೀನಿ ನಿಮಗೆ. ಸೊ ಆಲ್ಮೋಸ್ಟ್ ಎಲ್ಲ ಪಂಪು ಸೇಮ್ ಬರುತ್ತೆ ರೀ, ಡಾಕ್ಯುಮೆಂಟ್ಸ್ ಎಲ್ಲ ಟೈಮ್ ಪೀರಿಯಡು ಸೇಮ್ ಇರ್ತೈತಿ ಗೌರ್ಮೆಂಟ್ ರೂಲ್ಸ್ ಪ್ರಕಾರ. ಕೆಲವೊಂದು ಕಡೆ ಅಷ್ಟೇ ಸ್ವಲ್ಪ ಚೇಂಜಸ್ ಇರ್ತಾವೆ. ಈಗ ನಾನು ನಿಮ್ಗೆ ಲ್ಯಾಂಡ್ ಬಗ್ಗೆ ಹೇಳ್ತೀನಿ, ಅದು ಎಲ್ಲ ಪಂಪ್ದಾಗ ಆಲ್ಮೋಸ್ಟ್ ಸೇಮ್ ಬರುತ್ತೆ ರೀ. ಅದೇದಾಗಿ ಲ್ಯಾಂಡ್ ನಿಮ್ಮದು ಸ್ವಂತ ನಿನ್ನ ಕಡೆಯರಾಗಿರ್ಬೋದು ಅಥವಾ ನಿಮ್ಮ ಮದರು, ನಿಮ್ಮ ಫಾದರು, ನಿಮ್ಮ ಗ್ರ್ಯಾಂಡ್ ಫಾದರ್ ಯಾರೇ ಕಡೆ ಸ್ವಂತ ಲ್ಯಾಂಡ್ ಇದ್ರೂ ರೀ ಅದ್ರದ್ದು ಡಾಕ್ಯುಮೆಂಟ್ಸ್ ಬೇಕು. ಸೇಲ್ಸ್ ಡೀಡ್ ಅಂತೇಳಿ ಬರ್ತೈತಿ, ಖರೀದಿ ಮಾಡಿದ್ರೆ ಸೇಲ್ಸ್ ಡೀಡ್ ಬರ್ತೈತಿ. ಇಲ್ಲ ಯಾರ ಕಡೆ ಅಂತ ನಿಮ್ಗೆ ಗಿಫ್ಟ್ ಸಿಕ್ಕಿತ್ತಪ್ಪ ಆದ್ರೆ ನಿಮ್ಮ ಹಿರಿಯರ ಆಸ್ತಿ ನಿಮ್ಗೆ ಗಿಫ್ಟ್ ಕೊಟ್ಟಾರ ಅಂದ್ರೆ ಗಿಫ್ಟ್ ಡೀಡ್ ಅಂತೇಳಿ ಬರ್ತೈತಿ ರೀ. ಇವೆರಡು ಇದ್ದಿದ್ದು ಅಂದ್ರೆ ನಿಮ್ದು ಅಪ್ಲಿಕೇಶನ್ ಹಾಕಾಕ ನಿಮ್ಗೆ ಸುಲಭ ಆಗುತ್ತೆ. ಅವು ಎರಡರದ್ದು ಡಾಕ್ಯುಮೆಂಟ್ಸ್ ಬೇಕು, ಲೀಗಲಿ ಡಾಕ್ಯುಮೆಂಟ್ ಇರ್ಬೇಕು ರೀ. ಯಾರ್ದೋ ಜಪ್ತಿ ಮಾಡಿ ಹೆಸರು ಮಾಡಿಸ್ಕೊಂಡು ನಾಳೆ ಫೋರ್ಜರಿ ಸೈನ್ ಮಾಡಿ ಅವೆಲ್ಲ ಆದ್ರೆ ನಾಳೆ ಕೇಸ್ ಹಾಕೋರಿ, ಅವೆಲ್ಲ ನಿಮ್ಗೆ ಹೊಡೆದು ಬಿಡ್ತೈತಿ. ಸೊ ಕ್ಲಿಯರ್ ಆ್ಯಂಡ್ ಕಟ್ ಇದ್ರೆ ಲಘು ಅಪ್ಲಿಕೇಶನ್ ಹತ್ತೈತಿ. ಇವೆಲ್ಲ ಸೇಲ್ಸ್ ಡೀಡು ಗಿಫ್ಟ್ ಡೀಡು ಅಂತ ಬರ್ತೀರಿ. ಇದು ಸ್ವಂತ ಲ್ಯಾಂಡ್ ಇದ್ದವರಿಗೆ. ಫಾರ್ ಡಿ ಒ ಎರಡು ಯೂನಿಟ್ ಆಫ್ ಮಾರ್ಕೆಟಿಗೆ ರೀ ಸಂಬಂಧಪಡ್ತೈತಿ ಇದು. ಈಗ ನಿಮ್ಮ ಕಡೆ ಸ್ವಂತ ಇತ್ತು ಲ್ಯಾಂಡ್, ಸ್ವಂತ ಪಂಪ್ ಹಾಕೋರೋದಿರ ಅಂದ್ರೆ ಮಿನಿಮಮ್ ಕಂಪ್ನಿಯವ್ರು ನಿಮ್ಮ ಜೋಡಿ 15 ವರ್ಷ ಅಗ್ರಿಮೆಂಟ್ ಮಾಡ್ಕೋತಾರೆ. ಅಂದ್ರೆ 15 ವರ್ಷ ಮಟ್ಟ ನೀವೇ ಪಂಪ್ ನಡೆಸ್ಬೇಕ್ರಿ. ಬೇರೆದವ್ರಿಗೆ ನೀವು ಏನು ಮಾಡೋಕೆ ಬರೋಂಗಿಲ್ಲ. ನಿಮ್ಮ ಕಡೆ ರೊಕ್ಕ ಇಲ್ಲ ಅಂದ್ರೂ ನಡೆಸಬೇಕಾಗುತ್ತೆ. ಒಂದು ಸಲ ನೀವು ಸೈನ್ ಮಾಡಿದ್ರಿ ಅಂದ್ರೆ ಆ ಪ್ರಕಾರ ಸ್ಟ್ರಿಕ್ಟ್ ರೂಲ್ಸ್ ಅದಾವ್ರಿ. 15 ವರ್ಷ ಮಟ್ಟ ನೀವು ಅಳಗ್ಯಾಡೋಂಗಿಲ್ಲ. ಅದಾದಮೇಲೆ ನೀವು ಬ್ಯಾಡ್ ಅಂದ್ರೂ ಬಿಡ್ಬೋದು, ಇಲ್ಲ ಕಂಟಿನ್ಯೂ ಮಾಡ್ತೀನಿ ಅಂದ್ರೂ ಮಾಡ್ಬೋದು. ಈಗ ನೆಕ್ಸ್ಟ್ ನಿಮ್ಮ ಕಡೆ ಸ್ವಂತ ಜಾಗ ಇಲ್ಲಾಂದ್ರೆ ಬೇರೆಯವ್ರ ಕಡೆ ಏನು ನೀವು ಲೀಸ್ ತೊಗೊಂಡಿರ್ತಾರಲ್ಲ ಜಾಗ, ಅವ್ರ ಕಡೆನೂ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿರ್ಬೇಕು ರೀ. ಸೇಲ್ಸ್ ಡೀಡ್ ಇಸ್ಕೋಬೇಕು ಅವ್ರ ಕಡೆ. ಆಮೇಲೆ ROW ಅಂತ ಬರ್ತ್ರಿ, ರೋಡ್ ಲೈನ್ ಎಲ್ಲ ಅವೆಲ್ಲ ನೋಡ್ತಾರೆ. ಸುತ್ತಮುತ್ತಲ ಕರೆಂಟಿನ ಲೈನ್ ಎಷ್ಟು ಪವರ್ದೈತಿ ಎಲ್ಲ ನೋಡ್ತಾರೆ. ಹೈವೇದಾಗ ಎಲ್ಲ ಚೆಕ್ ಮಾಡಿ ಅವ್ರ ಕಡೆ ಡಾಕ್ಯುಮೆಂಟ್ಸ್ ಇಸ್ಕೋಬೇಕ್ರಿ ನೀವು. ಏನೇನು ಬೇಕು ನಿಮ್ಗೆ ತಿಳಿಸ್ತೀನಿ ಅಂತ ಮುಂದಿನ ಇದ್ರಾಗ. ಈಗ ನೀವು ಅವ್ರ ಕಡೆ ಸೇಲ್ಸ್ ಡೀಡ್ ಇಸ್ಕೊಂಡು ಆಮೇಲೆ ಅಗ್ರಿಮೆಂಟು 15 ವರ್ಷ ಮಾಡ್ತಾರೆ ಅವರು. ನೀವು ಬಾಡಿಗೆ ಜಾಗ ತೊಗೊಂಡ್ರು ಮಿನಿಮಮ್ ನೀವು 15 ವರ್ಷ ಪಂಪ್ ನಡೆಸಬೇಕ್ರಿ. ಅವ್ರಿಗೆ 15 ವರ್ಷ ಬಾಡಿಗೆ ಕೊಡಬೇಕ. ನೀವು ಯಪ್ಪ ಏನ ಅಂದ್ರೂ ನಡೆಯಂಗಿಲ್ಲ. 15 ವರ್ಷ ಬಾಡಿಗೆ ಕೊಡ್ಬೇಕು, 15 ವರ್ಷ ನೀವು ಪಂಪ್ ನಡೆಸಬೇಕು. ಏನೋ ಕಷ್ಟ ಬರಲಿ ಏನೋ ಬರಲಿ ನೀವು ನಡ್ಸ್ಕೊತ ಹೋಗ್ಬೇಕ್ರಿ. ಈಗ ನೆಕ್ಸ್ಟ್ ಬರೋದು, ನೀವು ಅಪ್ಲಿಕೇಶನ್ ಹಾಕಿರ್ತೀರಿ. ಆ ಅಪ್ಲಿಕೇಶನ್ ಹಾಕಿದಾಗ ಅವರು ಲ್ಯಾಂಡ್ ಚೆಕಿಂಗ್ ಅಂತೇಳಿ ಬರ್ತಾರೆ ಆಫೀಸರ್ಸ್. ಅವಾಗ ಲ್ಯಾಂಡ್ ನಿಮ್ದು ಅವೈಲೇಬಲ್ ಇರಬೇಕು. ಅಂದ್ರೆ ಈಗ ಮುಂದೆ ಸ್ವಚ್ಛ ಮಾಡಿಸ್ತೀನಿ ತೋರಿ, ಈ ಬರೇ ನೋಡ್ಕೊಂಡು ಹೋರಿ ಅಂದ್ರೆ ನಡೆಯಂಗಿಲ್ಲ. ಪೂರಾ ಸ್ವಚ್ಛಾಗಿ ಎಷ್ಟು ನೀವು ಮಾರ್ಕಿಂಗ್ ಇರ್ತೈತಲ್ಲ ಅಷ್ಟು ಪೂರಾ ನಿಮ್ದೆಲ್ಲ ರೆಡಿ ಇರ್ಬೇಕು. ಲ್ಯಾಂಡ್ ನೋಡ್ಕೊಂಡು ಹೋಗ್ತಾರೆ. ಸಾಯಿಲ್ ಟೆಸ್ಟ್ ಎಲ್ಲ ಮಾಡ್ತಾರೆ ಅವರು, ಅದಾದಮೇಲೆ ಅಪ್ರೂವ್ ಮಾಡ್ತಾರೆ. ಸೊ ಇದು ಆದಮೇಲೆ ನೆಕ್ಸ್ಟ್ ಪಾಯಿಂಟ್ ಬರೋದು, ಈ ಡೀಲರ್ಶಿಪ್ ತೊಗೊಳಕ್ಕೆ ನಿಮ್ದು ಲ್ಯಾಂಡ್ ಡಾಕ್ಯುಮೆಂಟ್ಸ್ ಇರ್ಬೇಕು ರೀ. ಅದು ಪತ್ತಾ ಚಿತ್ತ ಅಂತೇಳಿ ಕರ್ಬಾ ಅಂತೇಳಿ ಬರುತ್ತಿರೋ ಡಾಕ್ಯುಮೆಂಟ್ಸ್ ಬರ್ತಾವೆ. ಅದರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ. ನೀವು ಇದರ ಸರ್ಚ್ ಮಾಡಿದ್ರೆ, ಗೂಗಲ್ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಇದು ನೆಕ್ಸ್ಟ್ ಬಂದು ಸೇಲ್ಸ್ ಡೀಡು ಆಮೇಲೆ ಗಿಫ್ಟ್ ಡೀಡು. ಇವು ಎರಡೋದ್ರಾಗ ನಿಮ್ಮ ಕಡೆ ಸೇಲ್ಸ್ ಡೀಡ್ ಅಥವಾ ಸ್ವಂತ ಖರೀದಿ ಮಾಡಿದ್ರೆ ಸೇಲ್ಸ್ ಡೀಡ್ ಡಾಕ್ಯುಮೆಂಟ್ ಇರಬೇಕು. ಇಲ್ಲ ಯಾರ ಕಡೆ ಗಿಫ್ಟ್ ಸಿಕ್ಕಿತ್ತಾರೆ ಗಿಫ್ಟ್ ಡೀಡ್, ಇವೆರಡು ನಿಮ್ಮ ಕಡೆ ರೆಡಿ ಇರಬೇಕು. ಯಾರ ಕಡೆ ಲೀಸ್ ಹಿಡಿದಿದ್ರೆ ಅಂದ್ರೆ ಜಾಗ, ಅದ್ರದ್ದು ಲೀಸ್ ಡೀಡ್ ಅಂತೇಳಿ ಬರ್ತೀರಿ. ಅದು ಮಿನಿಮಮ್ 15 ಇಯರ್ಸ್ದು ರೆಡಿ ಮಾಡಿಸ್ಕೊಂಡು ಡಾಕ್ಯುಮೆಂಟ್ ಇಟ್ಕೊಂಡಿರ್ಬೇಕು ನಿಮ್ಮ ಕಡೆ ಲ್ಯಾಂಡ್ ಸಲುವಾಗಿ. ಈಗ ಇದಾದ್ಮೇಲೆ ನಿಮಗೆ ಲ್ಯಾಂಡ್ ರೆಸ್ಪಾನ್ಸಿಬಿಲಿಟಿ ಏನೇನಂದ್ರೆ ROW ಅಂತ ಬರ್ತೀರಿ. ROW ರೈಟ್ ಆಫ್ ವೇ ಅಂತೇಳಿ. ಅಂದ್ರೆ ರೋಡ್ ಬಿಟ್ಟು ನಿಮ್ದು ಏನು ಪೊಸಿಷನ್ ಲ್ಯಾಂಡ್ ಪೊಸಿಷನ್ ಇರ್ತದಲ್ಲ ಅದು ರೋಡಿಗೆ. ಈಗ ಕೆಲವೊಂದು ಕಡೆ ಹೈವೇ ಆಗೋದಿರ್ತೈತಿ ಮುಂದೆ ಫ್ಯೂಚರ್ದ, ಅವ್ರು ನಿಮಗೆ ಹೇಳಿರ್ತಾರೆ ಇಷ್ಟು ಜಾಗ ತೊಗೊಂತೀವಿ ಅಂತೇಳಿ. ನೀವು ಅದು ಗೊತ್ತಿದ್ರು ನೀವು ಅದು ನಿಮ್ಮದೇ ಜಾಗ ಅಂತೇಳಿ ತಿಳ್ಕೊಂಡು ಅಲ್ಲಿ ಏನಾರ ಮಾಡಿರ್ತೀರಿ. ಸೊ ಅದೆಲ್ಲ ಬಿಟ್ಟು ನಿಮ್ದು ರೈಟ್ ಆಫ್ ವೇ ಇರಬೇಕು, ಒಂದು ಲ್ಯಾಂಡ್ ಇರಬೇಕು. ಅದೆಲ್ಲ ಬಿಟ್ಟು ಅದರ ನೆಕ್ಸ್ಟ್ ಬರೋದು ಎಲೆಕ್ಟ್ರಿಸಿಟಿ ಒಳಗ್ರಿ. ಎಲೆಕ್ಟ್ರಿಸಿಟಿ ಅಂದರೆ HT ಲೈನ್ ರೀ. ಅಂದರೆ ಹೆವಿ ಲೈನ್ 10 kVದು ಲೈನ್ ಪಾಸ್ ಆಗಿರ್ಬಾರ್ದು. ನಿಮ್ಮ ಲ್ಯಾಂಡ್ ಮ್ಯಾಲಿಂತ್ರ ಪಾಸ್ ಆಗಿರ್ಬಾರ್ದು. ಅಥವಾ ನಿಮ್ಮ ಲ್ಯಾಂಡ್ ಬಾಜು, ನಿಮ್ಮ ಲ್ಯಾಂಡ್ ಸುತ್ತಮುತ್ತಲ ಏನಿರುತ್ತಲ್ರಿ 4 ಕಾರ್ನರ್ಸಿಗೆ ಏನಿರ್ತದಲ್ಲ ಅದು HV ಲೈನ್ ಅಂತ ಬರ್ತೀರಿ. ಇದ್ರ ಲೈನ್ ಅದು 12 kV ಲೈನ್ ಬರ್ತೈತಿ. ಎಲೆಕ್ಟ್ರಿಕ್ ಲೈನ್ ಅದು ಪಾಸ್ ಆಗಿರ್ಬಾರ್ದು, ಇಲ್ಲ ರಿಜೆಕ್ಟ್ ಆಗುತ್ತೆ, ಕೊಡೋಂಗಿಲ್ಲ ಪರ್ಮಿಷನ್. ಯಾಕಂದ್ರೆ ಹೆವಿ ಎಲೆಕ್ಟ್ರಿಸಿಟಿ ರನ್ನಿಂಗ್ ಹಾಕಿರ್ತೈತಿ. ಈ ನೆಕ್ಸ್ಟ್ ಬರೋದು ಅಕ್ವೈಜೇಷನ್. ನಿಮ್ದು ಯಾರ್ದು ಲ್ಯಾಂಡ್ ಜಪ್ತಿ ಮಾಡುವಂಗೆ ಇರಬಾರ್ದ್ರಿ. ನಾಳೆ ಈ ಪಂಪ್ ಹಾಕಿದ ಮೇಲೆ ನಾಳೆ ಯಾರು ಬಂದು ಲ್ಯಾಂಡ್ ಜಪ್ತಿ ಮಾಡಿದ್ರಂದ್ರೆ ಅವಾಗ ನಿಮಗೆ ಭಾಳ ತೊಂದರೆ ಆಗುತ್ತೆ. ಸೊ ಅಂಥವೆಲ್ಲ ಕೇಸ್ ಏನೂ ಇರಬಾರ್ದು. ಇವೆಲ್ಲ ಅಪ್ಲಿಕೇಶನ್ ನೀವು ಹಾಕಿದ ಮೇಲೆ ಒಂದು ವೇಳೆ ಅದು ಲ್ಯಾಂಡ್ ಎಲ್ಲ ನೋಡ್ಕೊಂಡು ಹೋಗ್ತಾರೆ ಅವರಾಗಲೇ ಬಂದು ಎಲ್ಲ ನೋಡ್ಕೊಂಡು ಎಲ್ಲ ಬರೋಬ್ಬರಿ ಇತ್ತಂದ್ರೆ
ನಿಮಗೆ SMS ಮುಖಾಂತರ ಇಲ್ಲ ವೆಬ್ ಪೋರ್ಟಲ್ ಮುಖಾಂತರ ನಿಮ್ಗೆ ತಿಳಿಸ್ತಾರೆ. ಒಂದು ವೇಳೆ ರಿಜೆಕ್ಟ್ ಆಗಿತ್ತಾರೆ ನಿಮ್ಗೆ SMS ಬರ್ತೀರಿ ಲ್ಯಾಂಡ್ ಹ್ಯಾಸ್ ಬಿನ್ ರಿಜೆಕ್ಟೆಡ್ ಅಂತೇಳಿ. ಅವಾಗ ನಿಮ್ದು ಅಪ್ಲಿಕೇಶನ್ ರದ್ದು ಮಾಡ್ತಾರೆ. ನಾನ್ ರಿಫಂಡೇಬಲ್ ಅಮೌಂಟ್ 10,000 ರೂಪಾಯಿ ಕಟ್ ಮಾಡ್ಕೋತಾರೆ. ನಿಮ್ದು ರಿಫಂಡೇಬಲ್ ಆಗಲ್ರದು, ಮುಗೀತದು. ಹೋತಂದ್ರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾರೆ, ಮುಗೀತು, ರೊಕ್ಕ ಹೊಳೆ ಸಿಗಂಗಿಲ್ಲ. ಸೊ ಇದು ಬಂದು ಲ್ಯಾಂಡ್ ರೀ. ಈಗ ನೆಕ್ಸ್ಟ್ ಬರೋದು ನಿಮ್ಗೆ ಟಾಪಿಕ್ ಭಾಳ ಇಂಪಾರ್ಟೆಂಟ್ ಐತಿ, ಅದು ಕೇಳ್ಕೊಂಡು ಹೋರಿ. ಆಮೇಲೆ ಮುಂದಿನ ಪಾರ್ಟ್ನ್ಯಾಗ ಮತ್ತೆ ಹೇಳ್ತೀನಂತ.